ದೇಶ ದೇಶಗಳನ್ನೆಲ್ಲ ಸಂಚಾರ ಮಾಡಿಕೊಂಡು ಬರಬೇಕೆಂಬುದು ನನ್ನ ಬಹುದಿನಗಳ ಆಸೆ. ಮತ್ತೆ ಇನ್ನೊಂದು ಹೊಸ ಟ್ರಿಪ್, ಒನ್ ಡೇ ಟ್ರಿಪ್ ಟು ವಟ್ಟದ ಹೊಸಳ್ಳಿ ಲೇಕ್. ಇದು ಬಂದ್ಬಿಟ್ಟು ಗುಡಿಬಂಡೆ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್, ಕರ್ನಾಟಕಕ್ಕೆ ಬರುತ್ತೆ. ನೋಡ್ಬೋದು ಇಲ್ಲಿ ನೋಡ್ರಿ ಒಂದು ಜೋರ. ಏಯ್ ಮೌಂಟೇನ್ಸ್ ಮಧ್ಯದಲ್ಲಿ ಲೇಕು ತುಂಬ ದೊಡ್ಡದಾಗಿದೆ, ಕ್ರೇಜಿ ಆಗೈತೆ. ಸೊ ಇಲ್ಲಿ ಕ್ಯಾಂಪಿಂಗ್ ಹಾಕ್ಕೊಂಡು ಅಡುಗೆ ಗಿಡಿಗೆ ಮಾಡಿಕೊಂಡು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಣ್ಣ ಫುಲ್ ಜೋಶಲ್ಲ ಅವನೇ. ಆವಾಗಿಂದ ಕಾರಲ್ಲಿ ಕೂತ್ಕೊಂಡು ಕಾಲೆಲ್ಲ ನೋವು ಬಂದ್ಬಿಟ್ಟಿರ್ಬೇಕು. ಆಡ್ತಿದ್ದೆ, ಹಿಂದಕ್ಕೆ ಹೋಗೋದು ಮುಂದಕ್ಕೆ ಬರೋದು, ಹಿಂದಕ್ಕೆ ಹೋಗೋದು ಮುಂದಕ್ಕೆ ಬರೋದು. ಈಗ ಫುಲ್ ಫ್ರೀಡಮ್ ಸಿಕ್ಬಿಟ್ಟಿದೆಯಲ್ಲ, ಅಣ್ಣ ಫುಲ್ ಎಕ್ಸೈಟ್ಮೆಂಟ್ ಅಲ್ಲ ಅವನೇ. ನೋಡ್ರಿ ವ್ಯೂ ಹೆಂಗೈತೆ, ಕ್ರೇಜಾಗೈತೆ. ಈಗ ಕ್ಯಾಂಪಿಂಗ್ ಮಾಡಕ್ಕೆ ಜಾಗ, ಸೂಕ್ತವಾದ ಜಾಗ ಹುಡುಕ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಅಲ್ಲೆಲ್ಲಾರು ಇವಾಗ ಬೆಳಗ್ಗೆ ಈಗ ಕ್ರೌಡ್ ಕಮ್ಮಿ, ಬಟ್ ಬರ್ತಾ ಜನ ಜಾಸ್ತಿ ಆಗ್ತಾರೆ. ಜನ ಜಾಸ್ತಿ ಆಗ್ದಂಗೆ ಸ್ವಲ್ಪ ಇದಾಗಿರುತ್ತೆ. ನೋಡ್ಬೋದು. ಬಾ ಬಾ, ಹಂಗ ಆಡೋದು ಜೋರ ನೀರಲ್ಲಿ ಈಗ್ಲೇನೆ. ನಡಿ ಆ ಕಡೆ. ಒಳ್ಳೆ ಸ್ಪಾಟ್ ಐತೆ. ನಾನು ಆಮೇಲೆ ನೀರಲ್ಲಿ ಬಿಡೋಣ ಅನ್ಕೊಂಡಿದ್ದೆ ಇವನ್ನ ಈಗಲೇ ಆಟ ಆಡಕ್ ಶುರು ಹಚ್ಕೊಂಡ್ಬಿಟ್ಟವನೆ ಕಳ್ಳನ್ ಮಗ. ಒಳ್ಳೆ ಬೀಚ್ ವೈಬ್ಸ್ ಇದ್ದಂಗಿದೆ ಗುರು, ಚೆನ್ನಾಗಿದೆ ಮಾತ್ರ, ಕ್ರೇಜ್ ಆಗಿದೆ ಜಾಗ ಮಾತ್ರ ಚಿಂದಿ. ಅವಾಗಲೇ ನೋಡಿದ ಅದೇ ಜಾಗ ಚೆನ್ನಾಗೈತೆ. ಇಲ್ಲಿ ಮುಂದೆ ಇನ್ನೆಲ್ಲೂ ಜಾಗ ಏನು ಇರಂಗೆ ಕಾಣಿಸ್ತಾ ಇಲ್ಲ. ಒಳ್ಳೆ ಸ್ಪಾಟು. ಈ ಸ್ಪಾಟಲ್ಲೇ ನಾವು ಹಾಕೊಂಡ್ಬಿಡೋಣ ಬರ್ರಿ. ಯಾರಾದ್ರೂ ಆಗಕ್ಕಿಂತ ಮುಂಚೆ ನಾವು ಬುಕ್ ಮಾಡ್ಕೊಂಡು ನಾವು ಇಲ್ಲಿ ಹಾಕೊಂಡ್ಬಿಡೋಣ, ಏನಂತೀರಾ? ಬನ್ನಿ. ಮತ್ತೆ ಹೋಯ್ತಾವ ನೀರಿಗೆ. ಬನ್ನಿ ಬೇಗ ಹೋಗ್ಬಿಡೋಣ ಜಾಗಕ್ಕೆ ಹೋಗಿ ಟೆಂಟ್ ಹಾಕಿ ಒಂದು ಜೋರಾಗಿ ಅಡುಗೆ ಮಾಡಬೇಕು. ಬಾಯ್ ಕಡೆ ಈಗ ನಮ್ಮ ಟೆಂಟ್ ಸೆಟಪ್ ಮಾಡ್ಕೊಳ್ಳೋಣ. ಬನ್ನಿ. ಫೈನಲಿ ಕಿಚನ್ ರೆಡಿ ಮಾಡ್ಕೊಂಡಿದ್ದೀನಿ. ಕಿಚನು, ಟೆಂಟು ರೆಡಿ, ಅಡುಗೆ ಸಾಮಾನೆಲ್ಲ ರೆಡಿ, ದೋರ ರೆಡಿ. ಸೈಲೆಂಟಾಗಿ ಕೂತವನೆ, ಒದೆ ತಿಂದ ನನ್ನ ಕೈಯಲ್ಲಿ, ಹೇಳಿದ ಮತ್ತೆ ಕೇಳಲ್ಲ. ಮಳ್ತಾ ಐತೆ. ಗ್ಯಾಸ್ ಉರಿ ಕಮ್ಮಿ ಮಾಡೋಣ, ಜಾಸ್ತಿನೇ ಕುದಿತೈತಿ. ಸ್ವಲ್ಪ ಅರ್ಶಿನ, ಅನ್ನ ಹಾಕಿಕ್ಕಾಗೈತೆ. ಜೋರ ನಿಂದು ವಾಟ್ರ್ ಬಾಟ್ಲು ಮತ್ತೆ ನಿನ್ನ ಬೌಲ್ ಎತ್ಕೊಬರೋಣ. ನಡಿ ಹೋಗೋಣ ಬಾ. ಎರಡು ಅಲ್ಲೇ ಮತ್ಬಿಟ್ಟಿದ್ದೀನಿ.
ಅಲ್ವಾ ಅಲ್ವಾ ಬಾ ಬ್ಯಾಕ್ 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 ಬ್ಯಾಕ್. ಕಣ್ಣಾಕ್ಬೇಡ್ರಿ ಅವ್ನ್ ತಿನ್ನದ್ನ. ಓಕೆನಾ? ಸ್ಟೇ ತಿನ್ನು. ಇಷ್ಟೊತ್ತು ಆಟ ಆಡಿದಂತೂ ಸಾಕು ನೀರಲ್ಲಿ. ಈಗ ಅವ್ನ ಕೂದಲು ಒಣಗೈತೆ. ಹೋಗಿ ಈಗ ಮಲ್ಕೊಂಡು 1 ಅವರು. ಇವಾಗ 12 ಗಂಟೆ. 1 ಗಂಟೆಗೆ ಎದ್ದು ನೋಡೋಣ. 1 ಗಂಟೆಗೆ ಎದ್ದು ಮತ್ತೆ ಮಧ್ಯಾಹ್ನದ ಊಟ ಮಾಡಬೇಕು ಎಲ್ಲ. ಮತ್ತೆ ಅಡುಗೆ ಮಾಡ ಮಧ್ಯಾಹ್ನದ ಊಟಕ್ಕೆ ಬರ ಜೋರ. ನಡಿ ಒಳಗಡೆ, ನಡಿ ಒಳಗಡೆ. ಅಮ್ಮ ಬಾ ಬಾ ಬರ. ಟಚ್ ಮಾಡಿ ಕೂತ್ಕೋ ಕೂತ್ಕೋ ಕೂತ್ಕೋ. ಸೆಟ್ ಸೆಟ್. ಬಾಯ್ ಬಾಯ್. ಈಗ ಸದ್ಯಕ್ಕೆ ಮಲ್ಕೊಳ್ಳೋಣ, ರೆಸ್ಟ್ ತಗೋಣ. ಎದ್ದು ಆಮೇಲೆ ಎದ್ದು ಅಡುಗೆ ಮಾಡೋಣ. A few inches later. ಏನೋ ಒಂದು ಅರ್ಧ ಗಂಟೆ 3/4 ಗಂಟೆ ನಿದ್ದೆ ಇದೆ ಅಷ್ಟೇ. ಹೊಟ್ಟೆ ಬೇರೆ ಹಸಿದೈತೆ. ಹೋಗಿ ಊಟ ಮಾಡ್ಕೊ. ಊಟ ಅಡುಗೆ ಮಾಡಿ ತಿಂದು ಹೋಗೋಣ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡ್ರು, ಇವಾಗ ಮೊಸರು, ನಿಂಬೆ ರಸ. ತಾಯಿ ಮಸಾಜ್ ಮಾಡಿಬಿಡ್ಬೇಕು ಇದಕ್ಕೆ ಹಂಗೆ. ಮ್ಯಾರಿನೇಷನ್ ಡನ್.
ನೋಡ್ರಿ ಈ ಥರ ನೀರು ಬಿಡ್ಕೋಬೇಕು. ತೂಗಿಡ್ಸ್ತಾನೆ ಹಂಗೇನೆ ನೋಡ್ರಿ, ಹಂಗೆ ತೂಗಿಡ್ತಾನೆ ಈಗ. ಚಿಕನಿಂದ ಎಣ್ಣೆ ಬಿಡ್ಕೊಂಡೈತೆ ಎಣ್ಣೆ. ಈ ಸೀಕ್ರೆಟ್ ಮಸಾಲ ಫುಲ್ ಹಾಕಂಗಿಲ್ಲ, ಸ್ವಲ್ಪ ಇಷ್ಟೇ. ಚಿಕನಿಗೆ ಫೈನಲಿ ರೆಡಿ ಆಗೈತೆ. ವಾಸನೆ ಗಮ್ ಅಂತೈತೆ ನೋಡ್ರಿ. ಈಗ ಫೈನಲ್ ಟಚಪ್ಪು. ಅಡುಗೆ ಆಯಿತು, ಚಿಕನ್ ರೆಡಿ ಆಯಿತು. ಬಂದಿಗೆ ಚಪಾತಿ ಹಾಕೊಂಡು ತಿಂತಾ ಇರೋದೆ. ಅದಕ್ಕಿಂತ ಮುಂಚೆ ಹೋಗಿ ಪೂಲಲ್ಲಿ ಬಿದ್ದು ಬರೋಣ. ಜರೋ ಬಾ ಬಾ. ಯಾವ ಥರ ಫೀಲ್ ಬರ್ತಾ ಇದೆ ಗೊತ್ತಾ? ಎಲ್ಲರೂ ಥೈಲ್ಯಾಂಡ್ಗೆ ಹೋಗ್ತಾರೆ, ಫಿಫಿ ಐಲ್ಯಾಂಡ್ಗೆ. ಇಲ್ಲೇ ನೋಡ್ಬೋದು ಬೆಂಗಳೂರಲ್ಲೇ ಫಿಫಿ ಐಲ್ಯಾಂಡ್. ಏನಂತೀರಾ? ಬೆಂಗಳೂರು ಫಿಫಿ ಐಲ್ಯಾಂಡ್. ಎಸ್, ತಮ್ಮನಲ್ಲಿ ಕಕ್ಕದಾಗಿರೋ ಕ್ಯಾಪ್ಷನ್ ಸಿಕ್ತು. ಈಗ ಅದೇ ನಾನು ಹೇಳ್ದಂಗೆ ಬೆಂಗಳೂರಿನ ಫಿಫಿ ಐಲ್ಯಾಂಡ್ ಅಂತಲೇ ಹೇಳ್ಬೋದು. ಇದಂತೂ ಸಖತ್ ಎಂಜಾಯ್ಮೆಂಟ್ ಮಾಡ್ಬೋದು ನೀವಂತೂ ಬಂದರೆ. ಜೋರ ಅಂತ ಸಖತ್ತಾಗಿ ಎಂಜಾಯ್ ಮಾಡೋನೆ. ಅವ್ನ ಮುಖ ನೋಡಿದ್ರೇ ಅರ್ಥ ಆಗುತ್ತೆ. ಬಾ ಇಲ್ಲಿ ಇಲ್ಲಿ ಎಂಜಾಯ್ ಮಾಡ್ತಾ ಜೋರ ಅಂತೂ ಫುಲ್ ಎಂಜಾಯ್ ಮಾಡೋನೆ. ನೀವು ಬಂದು ಎಂಜಾಯ್ ಮಾಡ್ರಿ, ಆದರೆ ಸೇಫ್, ಬಿ ಸೇಫ್. ಎಂಜಾಯ್ ಮಾಡಿರಿ, ಲಿಮಿಟಾಗಿ ಮಾಡಿರಿ, ಹೆಚ್ಚಿಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅಲ್ಲಿ ಹೋಗೋ ಅಷ್ಟು ನನಗೆ ಈಜು ಬರ್ತದೆ ಅಂತ ಅಲ್ಲಿವರೆಗೂ ಹೋಗೋದು, ಸಾಯೋದು ಅವೆಲ್ಲ ಯಾಕೆ? ನೀವು ಸಾಯ್ತೀರ, ನಿಮ್ಮ ಪೇರೆಂಟ್ಸ್ ನೋಡ್ತಾರೆ. ಅದಕ್ಕೆ ನಾನು ಹೇಳೋದು ಇದೊಂದೇ, ಸೇಫಾಗಿ ಆಡಿ. ಈ ಥರ ನೀರಲ್ಲಿ ಬಂದಾಗ ಎಲ್ಲಿ ಹಳ್ಳ ಇರುತ್ತೆ, ಎಲ್ಲಿ ಅದು ಅಪ್ ಡೌನ್ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಹೋಗ್ಬೋದು, ಅದಕ್ಕೇ ಸೇಫಾಗಿರಿ. ನಮ್ಮದು ಇವಾಗ ನೀರಲ್ಲಿ ಆಟ ಆಡಿದ್ದಾಯಿತು, ಸಾಕು ನಮಗೆ. ಇವಾಗ ರೆಡಿ ಆಗಿಬಿಟ್ಟು ಊಟ ತಿಂದ್ಕೊಂಡು ಪ್ಯಾಕಪ್ ಮಾಡೋಣ ಬನ್ನಿ. ಅವನು ತಿಂತವನೆ, ನಾವು ತಿನ್ಬೇಕಲ್ಲಪ್ಪ. ಚಪಾತಿ ಮಾಡ್ಕೊಳ್ಳೋಣ. ಅಂತೂ ಇಂತೂ ಫೈನಲಿ ಫಿಫಿ ಐಲ್ಯಾಂಡ್ಗೆ ಟಾಟಾ ಹೇಳೋ ಅಂಥ ಟೈಮ್ ಬಂತು. ಸೊ ಮತ್ತೆ ನಾನು ನಿಮ್ಮ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇ, ಈಚ್ ಕಡೆ ಇಂಥ ಜಾಗಗಳಿಗೆ ಬಂದರೆ ಕ್ಲೀನಾಗಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಇದ್ದೆ ಅನ್ನೋ ಥರನೇ ಇಲ್ಲ, ಆ ಥರ ಕ್ಲೀನ್ ಮಾಡಬೇಕು. ಕಸ ಎಲ್ಲ ನೀವೇನು ಕಸ ಇಲ್ಲಿ ಯೂಸ್ ಮಾಡ್ತೀರಾ ಅದನ್ನು ನೀವೇ ವಾಪಸ್ ತೊಗೊಂಡು ಹೋಗ್ಬೇಕು. ಆ ಥರ ಪ್ಲೀಸ್ ಮಾಡಿ. ಅದು ಕಷ್ಟ, ಕಸ ಇಟ್ಕೊಂಡು ಹೋಗೋದು ಕಷ್ಟ, ಮತ್ತು ಅಸಹ್ಯ ಅನಿಸ್ಬೋದು ನಿಮಗೆ. ಬಟ್ ಅದೇ ಕಸನ ನೀವು ಇಲ್ಲಿ ಬಿಟ್ಟೋದ್ರೆ ಇನ್ನೊಬ್ರು ಬರ್ತಾರಲ್ಲ, ಅವ್ರು ನೋಡ್ತಾರಲ್ಲ, ಅವ್ರಿಗೂ ಅಸಹ್ಯನೇ ಅನಿಸೋದು. ಅದಕ್ಕೇ ದಯವಿಟ್ಟು ಕಸಗಳನ್ನ ಇಲ್ಲೆಲ್ಲ ಹಂಡಬೇಡಿ. ನೋಡಿ, ಅಲ್ಲೆಲ್ಲ ಕಸ ಹಂಡಿದ್ದೀರಾ, ದಯವಿಟ್ಟು ಆ ಥರ ಎಲ್ಲ ಹಂಡಕ್ಕೆ ಹೋಗಬೇಡಿ. ಬೈಲ್ ಜೋರೋ ಇದು ಬಾಯ್ ಹೇಳೋಣ ಫಿಫಿ ಐಲ್ಯಾಂಡ್ಗೆ. ಜೋರೋ ಫಿಫಿ ಐಲ್ಯಾಂಡಿಗೆ ಬಾಯ್ ಹೇಳ್ತಾ ನಿಮಗೂ ಹಾಗೆ ಬಾಯ್ ಹೇಳ್ತಾ ಇದ್ದೀನಿ. ಸಿ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಇದೇ ಥರ ಯಾವ್ದಾದ್ರು ಹೊಸದಾಗಿ ಏನಾದ್ರು ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲವ್ ಯು ಆಲ್.